dear students, welcome to the class again. Dear children, we have already completed the first part of the lesson, the nest with the grandparents. We have already completed 6 paragraphs. In today's session, we are going to study from the 7th paragraph. Let's get started. It's a part 2. It was true that having grandparents living with them needed adjusting to a new routine. They, the grandparents, woke up much before anyone else did, and that made things awkward. Dadi was forever doing some puja or other. If there was objection to onions in the food one day, it was eggs the next day. It was true that having grandparents living with them needed adjusting a new routine. When the grandparents came to Anjali's house, it was a new routining start. What's the routine is? ಅಂಜಲಿಯ ಗ್ರ್ಯಾಂಡ್ ಅಂಜಲಿ ಅವರ ಮನೆಗೆ ಬಂದಾಗ ಅಲ್ಲೊಂದು ನ್ಯೂ ರೂಟೀನ್ ಸ್ಟಾರ್ಟ್ ಆಗ್ತೈತಿ ಆಕೆಯ ಜೀವನದಲ್ಲಿ. ಅದೇನು ಅಂತಂದ್ರೆ ದೇ ವೋಕ್ ಅಪ್ ಮಚ್ ಬಿಫೋರ್ ಎನಿ ಒನ್ ಎಲ್ಸ್ ಡಿಡ್ ಆ್ಯಂಡ್ ದ್ಯಾಟ್ ಮೇಡ್ ಥಿಂಗ್ಸ್ ಅಕ್ವಾರ್ಡ್. ಅವರು ಬೆಳಿಗ್ಗೆ ಎಲ್ಲರಿಗಿಂತ ಮನೆಯಲ್ಲಿ ಇವರಿಬ್ಬರಿಗಿಂತ ಜಾಸ್ತಿ ಬೇಗನೆ ಹೇಳ್ತಿದ್ರು. ಯಾರು? ಆ ಇಬ್ಬರು ಗ್ರ್ಯಾಂಡ್ ಪೇರೆಂಟ್ಸ್. ಇದು ಇವ್ರಿಗೇನು ಮಾಡ್ತಿತ್ತು ಅಂತಂದ್ರೆ ಸ್ವಲ್ಪ ಗಾಬರಿಯನ್ನುಂಟು ಮಾಡ್ತಿತ್ತು. ದಾದಿ ವಾಸ್ ಫಾರ್ ಎವರ್ ಡೂಯಿಂಗ್ ಸಮ್ ಪೂಜಾ ಆರ್ ಅದರ್ ಆ್ಯಂಡ್ ಇಫ್ ದೇರ್ ವಾಸ್ ಅಬ್ಜೆಕ್ಷನ್ ಟು ಆನಿಯನ್ಸ್ ಇನ್ ದ ಫುಡ್ ಒನ್ ಡೇ ಇಟ್ ವಾಸ್ ಎಗ್ಸ್ ದ ನೆಕ್ಸ್ಟ್ ಡೇ. ಆಕೆ ಅಡುಗೆ ಮಾಡೋದ್ರೊಳಗೆ ಈರುಳ್ಳಿಯ ಪರ್ಪಸ ಒಂದು ಸಲ ಜಗಳ ತೆಗಿತಾಳೆ ಅಂಜಲಿ. ಅಡುಗೆಗೆ ಈರುಳ್ಳಿ ಭಾಳ ಹಾಕ್ತಾಳೆ ಅಜ್ಜಿ ಅಂಥೇಳಿ. ಅದೇ ರೀತಿ ನೆಕ್ಸ್ಟ್ ಮಾರ್ನಿಂಗ್ ಏನಾಕೈತಿ, ನೆಕ್ಸ್ಟ್ ಡೇ ಎಗ್ಸ್ ಪರ್ಪಸ ಜಗಳವನ್ನು ತೆಗಿತಾಳೆ. They would not go with them to eat out at restaurants. They would not watch movies in theaters. They would not enjoy shopping just for fun. They thought strap dresses were too foreign and short skirts totally avoidable. Pop music was noise and ice cream were not good for health. Their grandparents have such distinctions for Anjali. What are those? Those are, they would not go with them to eat out at restaurants. ರೆಸ್ಟೋರೆಂಟ್ಗೆ ಹೋಗುವ ಹಾಗೆ ಇರಲಿಲ್ಲ ಊಟಕ್ಕೆ. ಅದೇ ರೀತಿ ದೇ ವುಡ್ ನಾಟ್ ವಾಚ್ ಮೂವೀಸ್ ಇನ್ ಥಿಯೇಟರ್ಸಿಗೆ ಹೋಗಿ ಮೂವಿಗಳನ್ನು ನೋಡ್ತಿರಂಗಿಲ್ಲ. ದೇ ವುಡ್ ನಾಟ್ ಎಂಜಾಯ್ ಶಾಪಿಂಗ್ ಜಸ್ಟ್ ಫಾರ್ ಫನ್, ಕೇವಲ ಮೋಜಿಗಾಗಿ ಶಾಪಿಂಗನ್ನು ಮಾಡುವಂತಿರಲಿಲ್ಲ. ದೇ ಥಾಟ್ ಸ್ಟ್ರ್ಯಾಪ್ ಡ್ರೆಸ್ಸಸ್ ವರ್ ಟು ಫಾರೆನ್, ಈ ಪಟ್ಟಿ ಡ್ರೆಸ್ ಹಾಕೊಳ್ಳೋದು ಅದು ವಿದೇಶಿಗರ ಒಂದು ಲಕ್ಷಣ ಅಂಥೇಳಿ ಅವರು ವಿಚಾರವನ್ನು ಮಾಡ್ತಿದ್ರು. ಅದೇ ರೀತಿ ಶಾರ್ಟ್ ಸ್ಕರ್ಟ್ಸ್ ಟೋಟಲಿ ಅವಾಯ್ಡೇಬಲ್, ಶಾರ್ಟ್ ಸ್ಕರ್ಟ್ಗಳನ್ನು ಹಾಕೊಳ್ಳೋದನ್ನು ಅವರು ಟೋಟಲಿ ಅವಾಯ್ಡ್ ಮಾಡಿಬಿಟ್ಟಿದ್ರು. ಅದು ಅವ್ರಿಗೆ ಇಷ್ಟ ಆಗ್ತಿರಲಿಲ್ಲ. ಪಾಪ್ ಮ್ಯೂಸಿಕ್ ವಾಸ್ ನಾಯ್ಸ್ ಆ್ಯಂಡ್ ಐಸ್ ಕ್ರೀಮ್ ವರ್ ನಾಟ್ ಗುಡ್ ಫಾರ್ ಹೆಲ್ತ್. ಪಾಪ್ ಮ್ಯೂಸಿಕ್ ಮತ್ತು ಐಸ್ ಕ್ರೀಮ್ ಹೆಲ್ತಿಗೆ ಒಳ್ಳೆಯದಲ್ಲ ಅಂಥೇಳಿ ಅಜ್ಜ ಅಜ್ಜಿ ಇಬ್ಬರು ಹೇಳ್ತಾ ಇದ್ದರು. ದ ಒನ್ ಥಿಂಗ್ they did share was an addiction to television, but the programs they watched put Anjali to sleep. Anjali felt as if she had suddenly been imprisoned. The house suddenly looked too small. The one thing they did share was an addiction to television. ಅವರು ಒಂದಕ್ಕೆ ಮಾತ್ರ ಅಡಿಕ್ಟ್ ಆಗಿದ್ದರು. ಅದು ಯಾವುದು ಅಂತಂದರೆ ಟಿ ವಿ ಪ್ರೋಗ್ರಾಮ್ಗಳಿಗೆ ಬಹಳ ಅಡಿಕ್ಟ್ ಆಗಿದ್ದರು. ಆದರೆ ಅವರು ನೋಡುವಂತಹ ಪ್ರೋಗ್ರಾಮ ಅಂಜಲಿಗೆ ಏನು ಮಾಡ್ತಿದ್ದು ಅಂತಂದ್ರೆ ಅಂಜಲಿ ಫೆಲ್ಟ್ ಸ್ಲೀಪ್, ಆಕೆ ನಿದ್ದೆ ತರಿಸ್ತಿದ್ದು ಅಂಥ ಪ್ರೋಗ್ರಾಮ್ಗಳನ್ನು ಅಜ್ಜ ಅಜ್ಜಿ ನೋಡ್ತಾ ಇದ್ದರು. ಅಂಜಲಿ ಫೆಲ್ಟ್ ಆ್ಯಸ್ ಇಫ್ ಶಿ ಹ್ಯಾಡ್ ಸಡನ್ಲಿ ಬೀನ್ ಇಂಪ್ರೈಸನ್ಡ್. ಅಂಜಲಿಗೆ ಇದೆಲ್ಲವನ್ನು ಗಮನಿಸಿದಾದ್ಮೇಲೆ ತಾನು ಜೈಲಿನಲ್ಲಿ ಅದಾಳೋ ಅಥವಾ ಬಂದಿಯಾಗಿನೋ ಏನೋ ಅನ್ನುವಂಥ ಫೀಲ ಬರಾಕತ್ತೈತಿ. ದ ಹೌಸ್ ಸಡನ್ಲಿ ಲುಕ್ಡ್ ಟೂ ಸ್ಮಾಲ್, ಆಕೆಗೆ ಮನೆ ಭಾಳ ಚಿಕ್ಕದು ಅನ್ಸಾಕತ್ಬಿಡ್ತೈತಿ. ಏನಪ್ಪ ಎಷ್ಟರ ನಾ ಸಹಿಸ್ಕೊಳ್ಳಿ ಇವರು ಇಷ್ಟಪಟ್ಟ ಪ್ರೋಗ್ರಾಮನ್ನೇ ನಾನು ನೋಡಬೇಕು, ರೆಸ್ಟೋರೆಂಟಿಗೆ ಹೋಗಿ ಊಟ ಮಾಡುವಂಗಿಲ್ಲ, ಪಾಪ್ ಮ್ಯೂಸಿಕ್ ಕೇಳೋಂಗಿಲ್ಲ, ಐಸ್ ಕ್ರೀಮ್ ತಿನ್ನೋಂಗಿಲ್ಲ, ಎಷ್ಟಂತಂದ್ರೆ ನಾ ಇವ್ರ ಜೊತೆ ಹೋರಾಡಬೇಕು ಅಂಥೇಳಿ, ಅಂದರೆ ಹೊಂದ್ಕೊಂಡು ಹೋಗಬೇಕು ಅಂಥೇಳಿ ಆಕೆಗೆ ಏನು ಅನ್ನಿಸ್ಬಿಡ್ತೈತಿ, ಶಿ ಫೆಲ್ಟ್ ಲೈಕ್ ಇಂಪ್ರೈಸನ್ಡ್. ಆಕೆಗೆ ನಾ ಎಲ್ಲಿ ಜೈಲಿನೊಳಗದೇನೇನೋ ಬಂದಿ ಆಗೇನೇನೋ ಅಂತೇಳಿ ಅನ್ನೋವಂಥ ಫೀಲ್ ಬರುತ್ತೆ. ಆ್ಯಸ್ ದ ಡೇಸ್ ಪಾಸ್ಟ್ ಅಂಜಲೀಸ್ ಆ್ಯಂಗರ್ ಕೇಮ್ ಡೌನ್. ಹಾಗೆ ದಿನ ಕಳೆದಂತೆ ಅಂಜಲಿಯ ಕೋಪ ಸ್ವಲ್ಪ ತಣ್ಣಗಾಗ್ತಾ ಬರ್ತದೆ. ಇಟ್ ವಾಸ್ ಇಂಪಾಸಿಬಲ್ ಟು ರಿಮೇನ್ ಆ್ಯಂಗ್ರಿ ವಿತ್ ಸಮ್ ಒನ್ ಹೂ ಹ್ಯಾಸ್ ಟು ಸೋ ಕೈಂಡ್. ನಮ್ಮ ಮೇಲೆ ಕರುಣೆ ಇರೋವ್ರ ಮೇಲೆ ಜಾಸ್ತಿ ದಿನ ಕೋಪ ತೋರಿಸ್ಕೊಳಕ್ಕೆ ಆಗಂಗಿಲ್ಲ. ಅದು ಸ್ವಲ್ಪ ಕಡಿಮೆ ಆಗಲೇಬೇಕಾಗ್ತೈತೆ. ಯಾಕಂದ್ರೆ ಅವರ ಪ್ರೀತಿ ನಮ್ಮನ್ನು ಏನು ಮಾಡ್ತೈತಿ, ನಮ್ಮ
ಕೋಪವನ್ನು ಕಟ್ಟಿ ಹಾಕಿಬಿಡ್ತೈತಿ. ಅದೇ ರೀತಿ ಅಂಜಲಿಗೂ ಆಕೆಯ ಅಜ್ಜ ಅಜ್ಜಿ ತೋರಿಸುವಂಥ ಪ್ರೀತಿ ಆಕೆಯ ಸಿಟ್ಟನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿತು. ದಾದಿ ಸ್ಟಾಪ್ಡ್ ಕಮೆಂಟಿಂಗ್ ಆನ್ ಹರ್ ಕ್ಲಾತ್ಸ್ ಆ್ಯಂಡ್ ಈವನ್ ಬೌಟ್ ಹರ್ ಅ ಪ್ರೆಟ್ಟಿ ಟೀ ಶರ್ಟ್ ವೆನ್ ದೇ ವೆಂಟ್ ಸೈಟ್ ಸೀಯಿಂಗ್. ದಾದಿನೂ ಸಹಿತ ಅವ್ರ ಅಜ್ಜಿನೂ ಸಹಿತ ಆಕೆಯ ಡ್ರೆಸ್ ಮೇಲೆ ಕಂಪ್ಲೇಂಟ್ ಮಾಡೋದನ್ನು ನಿಲ್ಲಿಸ್ತಾಳೆ. ಅದೇ ರೀತಿ ಒಂದು ಸಲ ಹೊರಗೆ ಹೋದಾಗ ಆಕೆಗೆ ಒಂದು ಚೆನ್ನಾಗಿರೋ ಟೀ ಶರ್ಟನ್ನು ತಂದು ಕೊಡ್ತಾಳೆ. TV became a divided schedule of the most wanted programs on each individual list. TV ಪ್ರೋಗ್ರಾಮನ್ನು ಅಕ್ಕಿಗೆ ಯಾವುದು ಬೇಕೋ ಅದನ್ನು ನೋಡಕ್ಕೆ ಬಿಡ್ತಾರೆ, ತಾವು ಸಹಿತ ತಮ್ಮ ಇಷ್ಟದ ಪ್ರೋಗ್ರಾಮ್ಗಳನ್ನು ನೋಡ್ತಾರೆ. ದಾದಾ ಹೆಲ್ಪ್ಡ್ ಅಂಜಲಿ ವಿತ್ ಹರ್ ಪ್ರಾಜೆಕ್ಟ್ಸ್ ಆ್ಯಂಡ್ ಹಿ ವಾಸ್ ಅ ಬಿಗ್ ಹೆಲ್ಪ್ ವಿತ್ ದ ಮ್ಯಾಥ್ ಸಿಲೆಬಸ್. ಅವರ ಅಜ್ಜ ಅಂಜಲಿಗೆ ಆಕೆಯ ಪ್ರಾಜೆಕ್ಟ್ಗಳಲ್ಲಿನೂ ಹಾಗೂ ಮತ್ತು ಮ್ಯಾಥ್ ಸಿಲೆಬಸಲ್ಲಿನೂ ಹೆಲ್ಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಿ ಆಲ್ಸೋ ಗಾಟ್ ಅಂಜಲಿ ಇನ್ ಟು ದ ಹ್ಯಾಬಿಟ್ ಆಫ್ ರೀಡಿಂಗ್ ದ ನ್ಯೂಸ್ ಪೇಪರ್. ಅಷ್ಟೇ ಅಲ್ಲದೆ ನ್ಯೂಸ್ ಪೇಪರ್ಗಳನ್ನು ಓದುವ ಹ್ಯಾಬಿಟನ್ನು ಆಕೆಗೆ ಹಾಕಿಸ್ತಾರೆ. ಯಾರು? ಅವರ ತಾತ ಅಂಜಲಿಗೆ. ಹಿ ರೀಡ್ ದ ಹೆಡ್ಲೈನ್ಸ್ ಟು ಹರ್ ವೆನ್ ಹಿ ವೇಟೆಡ್ ಫಾರ್ ಹರ್ ಬಸ್ ಟು ಅರೈವ್ ಅಟ್ ದ ಬಸ್ ಸ್ಟಾಪ್ ಎವ್ರಿ ಮಾರ್ನಿಂಗ್. ಆಕೆ ಸ್ಕೂಲಿಗೆ ಕಳಿಸ್ಲಿಕ್ಕೆ ಬಸ್ ಸ್ಟಾಪಿಗೆ ಹೋಗ್ತಿರ್ತಾರೆ. ಆ ಬಸ್ ಸ್ಟಾಪ್ ಒಳಗೆ ಖಾಲಿ ನಿಂತ ಸಮಯದಲ್ಲಿ ಆಕೆಗೆ ನ್ಯೂಸ್ ಪೇಪರ್ನಲ್ಲಿ ಬರ್ತಕ್ಕಂಥ ಹೆಡ್ಲೈನ್ಸ್ಗಳನ್ನು ಓದಿ ಹೇಳ್ತಿರ್ತಾರೆ ಅವ್ರ ತಾತ. Anjali's mother worked in an office and she left along with her father every morning. Anjali's mother worked in an office. ಆಕೆ ತಾಯಿ ಒಂದು ಆಫೀಸ್ ಒಳಗೆ ವರ್ಕ್ ಮಾಡ್ತಿರ್ತಾರೆ. ಲೆಫ್ಟ್ ಅಲಾಂಗ್ ವಿತ್ ಹರ್ ಫಾದರ್ ಎವ್ರಿ ಮಾರ್ನಿಂಗ್. ಆಕೆಯ ತಂದೆಯಿಂದ ಬಹಳ ದೂರದಲ್ಲಿ ಆ ಆಫೀಸ್ ಇರುತ್ತೆ. ಆಕೆಯ ತಂದೆ ವಾಸವಾಗಿರ್ತಕ್ಕಂಥ ಸ್ಥಳದಿಂದ ಆ ಆಫೀಸ್ ಬಹಳ ದೂರ ಇರ್ತೈತಿ. ಆ ಬಹಳ ದೂರ ಇದ್ಕೊಂಡು ಆಕೆ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾಳೆ ತಾಯಿ, ಅಂಜಲಿ ತಾಯಿ. Breakfast was always cornflakes and it was usually sandwiches for Anju's tiffin. ಎವ್ರಿ ಡೇ ಇಕ್ಕಿದ್ದ ಟಿಫಿನ್ ಏನಾಗಿರ್ತೈತಿ ಅಂತಂದ್ರೆ ಅವ್ರ ತಾಯಿ ಜೊತೆ ಇದ್ದಾಗ ಕಾರ್ನ್ಫ್ಲೇಕ್ಸ್ ಮತ್ತು ಸ್ಯಾಂಡ್ವಿಚಸ್ ಆಗಿರ್ತೈತಿ. ಆ್ಯಂಡ್ ವೆನ್ ಹರ್ ಮದರ್ ಗಾಟ್ ಬ್ಯಾಕ್ ಇನ್ ದ ಈವ್ನಿಂಗ್ ಶಿ ವಾಸ್ ಸೋ ಎಕ್ಸಾಸ್ಟೆಡ್ ದ್ಯಾಟ್ ಕುಕಿಂಗ್ ಫುಡ್ ವಾಸ್ ನೆವರ್ ಗ್ರೇಟ್ ಫನ್. ಆಕೆ ಅವರ ತಾಯಿ ಆಫೀಸಿಂದ ಬರುವಷ್ಟೊತ್ತಿಗೆ ಏನಾಗಿಬಿಟ್ಟಿರ್ತಾಳೆ, ಸೊ ಎಕ್ಸಾಸ್ಟೆಡ್, ಬಹಳ ದಣಿವಿನಿಂದ ಕೂಡಿರ್ತಾಳೆ. ಸೊ ಮತ್ತು ಬಂದು ಅದ ಬೇಸರ ಮಾಡ್ಕೋತಾಳೆ ಆಕೆ ಅಡುಗೆ ಮಾಡೋಕೆ. ಹಾಗಾಗಿ ರುಚಿಯಾದ ಅಡುಗೆ ತಿನ್ನೋದು ಕೇವಲ ಕನಸಲ್ಲಿ ಮಾತ್ರ ಅನ್ನುವಂಗೆ ಆಗಿಬಿಟ್ಟಿರ್ತೈತಿ. ಬಟ್ ನೌ ದಾದಿ ಹ್ಯಾಡ್ ಟೇಕನ್ ಓವರ್ ದ ಕಿಚನ್. ಶಿ ಆ್ಯಕ್ಚುಲಿ ಸೆಡ್ ಶಿ ವಾಸ್ ಗೆಟ್ಟಿಂಗ್ ಬೋರ್ಡ್ ಆಫ್ ಡೂಯಿಂಗ್ ನಥಿಂಗ್. ಬಟ್ ನಾವು ದಾದಿ ಆದ್ರೆ ಈಗ ಅಜ್ಜಿ ಏನು ಮಾಡ್ತಾಳೆ, ಕಿಚನ್ ರೂಮಿನ ಎಲ್ಲ ಜವಾಬ್ದಾರಿಯನ್ನು ತೊಗೋತಾಳೆ. ಆಕೆ ಅಜ್ಜಿ ಹೇಳ್ತಿರ್ತಾಳೆ, ನಂಗೆ ಏನೋ ಮಾಡ್ಲಾರ್ಕನ ಏನಾಗ್ಬಿಟ್ಟಿರ್ತೈತಿ, ಬೇಸರಾಗತೈತಿ, ನಾ ಏನಾರ ಮಾಡ್ತೀನಿ, ಅಡುಗೆ ಅದು ನಾ ಮಾಡ್ಕೊತೀನಿ ಅಂಥೇಳಿ ಅವ್ರ ಅಜ್ಜಿ ಹೇಳ್ತಾಳೆ. ದಾದಿ ವಾಸ್ ಅ ಫ್ಯಾಂಟಾಸ್ಟಿಕ್ ಕುಕ್. ಆದರೆ ಆಕೆ ನಮ್ಮ ಅಜ್ಜಿ ಯಾವ ರೀತಿ ಅಡುಗೆ ಮಾಡ್ತಿದ್ಲು ಅಂತಂದ್ರೆ ಅಂಜಲಿ ಹೇಳತ್ತಾಳೆ, ಭಾಳ ಚೆನ್ನಾಗಿ ಮಸ್ತ್ ಅಡುಗೆ ಮಾಡ್ತಿದ್ಲು ನಮ್ಮ ಅಜ್ಜಿ ಅಂತೇಳಿ. ಸಡನ್ಲಿ ದೇ ವರ್ ಸರ್ವ್ ಡಿವೈನ್ ಪರಾಟಾಸ್ ಆ್ಯಂಡ್ ಸಬ್ಜಿ, ಮಿಠಾಯಿ ಆ್ಯಂಡ್ ಪಕೋರಾಸ್, ಸಲಾಡ್ಸ್ ಆ್ಯಂಡ್ ಪಿಕಲ್ಸ್. ಥರದ ಅಡುಗೆಯನ್ನು ಮಾಡಿ ನಮ್ಮ ಅಜ್ಜಿ ಹಾಕ್ತಿದ್ಲು. ಹಾಗೆ ಆಕೆ ಫ್ಯಾಂಟಾಸ್ಟಿಕ್ ಕುಕ್ ಆಗಿದ್ಲು ಅಂಥೇಳಿ ಅಂಜಲಿ ಹೇಳ್ತಾಳೆ. ಅಂಜಲೀಸ್ ಮದರ್ ಕುಡ್ ನೌ ಸ್ಲೋ ಡೌನ್ ಅ ಲಿಟಲ್ ಆ್ಯಂಡ್ ರೆಸ್ಟ್ ಹರ್ ಫೀಟ್. ಅಂಜಲೀಸ್ ಮದರಿಗೆ, ಅಂಜಲಿಯ ತಾಯಿಗೆ ಈಗ ಸ್ವಲ್ಪ ಮಟ್ಟಿನ ವಿಶ್ರಾಂತಿ ಸಿಗಾಕತ್ತು. ಬಿಕಾಸ್ ದಾದಿ ಹ್ಯಾಡ್ ಟೇಕನ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಕಿಚನ್. ದಾದಿ ಈಗ ಅಡುಗೆ ಮಾಡುವುದರಿಂದ ಆಕೆ ಆಫೀಸಿಗೆ ಹೋಗಿ ಬರೋದು ಅಷ್ಟೇ ಕೆಲಸ ಇರೋದ್ರಿಂದ ಆಕೆಗೆ ಸ್ವಲ್ಪ ಮಟ್ಟಿನ ವಿಶ್ರಾಂತಿ ಸಿಗಾಕತ್ತು. ಶಿ ಇವನ್ ಹ್ಯಾಡ್ ಮೇಡ್ ಮೋರ್ ಟೈಮ್ ಫಾರ್ ಹರ್ ಡಾಟರ್. ಅದೇ ರೀತಿ ಆಕೆಯ ಮಗಳಿಗೋಸ್ಕರ ಆಕೆ ಟೈಮ್ ಮಾಡ್ಕೊಳ್ಳಾಕೂ ಇಲ್ಲಿ ಏನಾಯ್ತು, ಸಹಾಯ ಆಯಿತು. ಶಿ ವಾಸ್ ಆಲ್ಸೋ ಸ್ಯಾಟಿಸ್ಫೈಡ್ ದ್ಯಾಟ್ ಹರ್ ಚೈಲ್ಡ್ ವಾಸ್ ಇನ್ ದ ಮೋಸ್ಟ್ ಕೇರಿಂಗ್ ಹ್ಯಾಂಡ್ಸ್ ಪಾಸಿಬಲ್. ಅದೇ ರೀತಿ ಆಕೆಗೆ ತೃಪ್ತಿನೂ ಇತ್ತು. ಯಾಕಂದ್ರೆ ನನ್ನ ಮಗಳನ್ನು ಕೇರ್ ಮಾಡಲಿಕ್ಕೆ ಈಗ ಹೆಲ್ಪಿಂಗ್ ಹ್ಯಾಂಡ್ಸ್ ಬಂದಾರ, ನನ್ನ ಮಗಳು ಈಗ ಸೇಫ್ ಆಗಿರ್ತಾಳೆ ಅವ್ರ ಕೈಯಲ್ಲಿ, ಅವರ ತಾತ ಮತ್ತು ಅಜ್ಜಿಯ ಕೈಯಲ್ಲಿ ಸೇಫ್ ಆಗಿರ್ತಾಳೆ ಅಂಥೇಳಿ ಆಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಳೆ ಅವರ ತಾಯಿ. ಟಿಲ್ ಒನ್ ಡೇ ವೆನ್ ದ ಗ್ರ್ಯಾಂಡ್ ಪೇರೆಂಟ್ಸ್ ಅನೌನ್ಸ್ಡ್. ಈ ರೀತಿ ಇರಬೇಕಾದ್ರೆ ಒಂದಿನ ಗ್ರ್ಯಾಂಡ್ ಪೇರೆಂಟ್ಸ್ ಅನೌನ್ಸ್ ಮಾಡ್ತಾರೆ. ಏನು ಅನೌನ್ಸ್ ಮಾಡ್ತಾರೆ ಅಂತಂದ್ರೆ, ವಿ ಆರ್ ಥಿಂಕಿಂಗ್ ಆಫ್ ಗೋಯಿಂಗ್ ಟು ರೀಟಾಸ್ ಪ್ಲೇಸ್ ಫಾರ್ ಅ ವೈಲ್. ನಾವು ಕೆಲವೊಂದಿಷ್ಟು ದಿನ ರೀಟಾನ್ ಪ್ಲೇಸಿಗೆ ಹೋಗಿ ಬರ್ತೀವಿ. ವೇರ್ ಶಿ ವಾಸ್ ಲಿವ್ಡ್, ಶಿ ಲಿವ್ಡ್ ಇನ್ ಡೆಲ್ಲಿಗೆ ಹೋಗಿ ಬರ್ತೀವಿ ಒಂದು ಸ್ವಲ್ಪ ದಿನ ಅಂಥೇಳಿ ಅನೌನ್ಸ್ ಮಾಡ್ತಾರೆ ಗ್ರ್ಯಾಂಡ್ ಪೇರೆಂಟ್ಸ್. ಬಿಫೋರ್ ಎನಿ ಒನ್ ಕುಡ್ ಸೇ ಎನಿಥಿಂಗ್, ಅಂಜಲಿ ಬರ್ಸ್ಟ್ ಔಟ್, ಹೋ ಕ್ಯಾನ್ ಐ ಹ್ಯಾವ್ ಮೈ ರೂಮ್ ಬ್ಯಾಕ್ ದೆನ್? ದಾದಿ ವೆನ್ ಆರ್ ಯು ಗೋಯಿಂಗ್? ಅವ್ರು ಇನ್ನೂ ಹೇಳ್ತಿರ್ತಾರೆ. ಆಗ ಇನ್ನೂ ಯಾರೋ ಏನೂ ಮಾತಾಡಿರಂಗಿಲ್ಲ. ಆಗ ಅಂಜಲಿ ಒಮ್ಮಿಂದೊಮ್ಮಿಗಲೇ ಖುಷಿಲೇ ಹೇಳ್ತಾಳೆ. ಏನು ಹೇಳ್ತಾಳೆ? ಹೋ ಕ್ಯಾನ್ ಐ ಹ್ಯಾವ್ ಮೈ ರೂಮ್ ಬ್ಯಾಕ್ ದೆನ್? ಹಂಗಂದ್ರೆ ನಾ ಇನ್ನು ನನ್ನ ರೂಮ್ ಪಡ್ಕೋಬೋದಲ್ಲ, ನನ್ನ ರೂಮ್ ನನಗೆ ಸಿಗ್ತೈತಲ್ಲ, ಯಾವಾಗ ಹೋಗ್ತೀರಿ ನೀವು ದಾದಿ ಅಂಥೇಳಿ ಕೇಳ್ತಾಳೆ. ದ ಸೈಲೆನ್ಸ್
The silence that followed was terrible, and only Dadi had some kind and general words to fill it with. Later, apart from her room, Anjali got the worst firing she had ever received from her parents. ದ ಸೈಲೆನ್ಸ್ ದ್ಯಾಟ್ ಫಾಲೋಡ್ ಆ ಅಜ್ಜ ಅಜ್ಜಿ ಇಲ್ದಕ್ಕೆ ಮನೆ ಫುಲ್ ಮೂಕ ವಿಸ್ಮಿತ ಆಗ್ತೈತಿ. ಆಕೆಯ ತಂದೆ ತಾಯಿಯಿಂದ ಬಯಸ್ಕೊಂಡಾಗ ಅಲ್ಲಿ ಅಂಜಲಿಗೆ ಸಮಾಧಾನ ಮಾಡ್ತಿರ್ತಕ್ಕಂಥವ್ರು ಆಕೆಯ ಗ್ರ್ಯಾಂಡ್ ಮದರ್, ಆಕೆಯ ಅಜ್ಜಿ ಮಾತ್ರ ಸಮಾಧಾನ ಮಾಡ್ತಿರ್ತಾರೆ ದಾದಿ ಬಂದು. ಆದರೆ ಈಗ ಯಾರೂ ಇಲ್ಲ. ಮತ್ತು ಆಕೆ ಅದನ್ನು ರಿಸೀವ್ ಮಾಡಾಕತ್ಲು. ಏನು ರಿಸೀವ್ ಮಾಡಾಕತ್ಲು? ಹ್ಯಾಡ್ ರಿಸೀವ್ಡ್ ಫ್ರಮ್ ಹರ್ ಪೇರೆಂಟ್ಸ್. ಮತ್ತು ಫೈರಿಂಗ್ ವರ್ಡ್ಸನ್ನು ರಿಸೀವ್ ಮಾಡಾಕತ್ಲು ಆಕೆಯ ತಂದೆ ತಾಯಿಯಿಂದ. ಎನಿ ಹೌ ಶಿ ಹ್ಯಾಡ್ ವಾಟ್ ಶಿ ಹ್ಯಾಡ್ ವಾಂಟೆಡ್ ಆ್ಯಂಡ್ ಇನ್ 2 days ಟೈಮ್ ದೇ ವರ್ ಅ ನ್ಯೂಕ್ಲಿಯರ್ ಫ್ಯಾಮಿಲಿ ಅಗೇನ್. ಮತ್ತು 2 ದಿನದೊಳಗೆ ಆಕೆಗೆ ನ್ಯೂಕ್ಲಿಯರ್ ಫ್ಯಾಮಿಲಿಯ ಫೀಲಿಂಗ್ ಕಾಡಾಕತ್ಬಿಡ್ತು. ಯಾಕಂದ್ರೆ ಒಬ್ಬಾಕಿನ ಆಕೆ ತಾಯಿ ಆಫೀಸಿಗೆ ಹೋಗ್ತಿದ್ರು, ತಂದೆ ಅಂತೂ ದೂರ ಇದ್ದರು, ಇರೋದು ಮನ್ಯಾಗ ಒಬ್ಬಾಕಿನ. ಹಾಗಾಗಿ ಆಕೆಗೆ ಏನಾಯ್ತು, ಒಂಟಿತನದ ಫೀಲ್ ಆಗಾಕತ್ತು ಇನ್ 2 days. ಬಟ್ ಇಟ್ ವಾಸ್ ಅ ಲೋನ್ಲಿ ಅಚೀವ್ಮೆಂಟ್. ಆದರೆ ಇದೊಂದು ಏಕಾಂಗಿತನದ ಹೋರಾಟವಾಗಿತ್ತು. ದೇರ್ ವಾಸ್ ನೋ ಒನ್ ಟು ಕಮ್ ಹೋಮ್ ಟು ಬಟ್ ದ ಸಿಲ್ಲಿ ಟಿ ವಿ. ಆ ಸಿಲ್ಲಿ ಟಿ ವಿಯನ್ನು ಹೊರತುಪಡಿಸಿ ಅಲ್ಲಿ ಯಾರೊಬ್ಬರು ಆಕೆ ಮನೆಗೆ ಬರ್ತಾ ಇರಲಿಲ್ಲ. ದೇರ್ ವಾಸ್ ನೋ ಒನ್ ಟು ಟಾಕ್ ಟು. ಹಾಗೆ ಮಾತಾಡಲಿಕ್ಕೆ ಯಾರು ಜೊತೆಗಾರರು ಇರ್ತಿರಲಿಲ್ಲ. ಹರ್ ಮದರ್ ವಾಸ್ ಅಗೇನ್ ಹರ್ಯಾಸ್ಡ್ ಆ್ಯಂಡ್ ಓವರ್ ವರ್ಕ್ಡ್ ವಿತ್ ನೋ ಟೈಮ್ ಫಾರ್ ಎನಿಥಿಂಗ್. ಮತ್ತು ಆಕೆ ತಾಯಿ ಸಿಟ್ಟಿಗೆ ಹೇಳೋದು, ಆಫೀಸಿಗೆ ಹೋಗಿ ಬರೋದು, ಅಡುಗೆ ಮಾಡೋದು ಅಂತಂದ್ರೆ ಆಕೆಗೂ ಹ್ಯಾರಾಸ್ಡ್ ಆಗಾಕತ್ಲು, ಬೈಯಾಕತ್ಲು ಅಂಜಲಿಗೆ. ಮತ್ತೇನಾಯ್ತು, ಆಕೆ ಜೊತೆ ಕೂತು ಮಾತಾಡೋಕೆ ಆಕೆ ಟೈಮ ಇಲ್ದಂಗೆ ಆಯ್ತು. ಸೊ ಆ್ಯಂಡ್ ಓವರ್ ವರ್ಕ್ಡ್ ವಿತ್ ನೋ ಟೈಮ್ ಫಾರ್ ಎನಿಥಿಂಗ್ ಆರ್ ಎನಿಬಡಿ. ಯಾರಿಗೋಸ್ಕರ ಒಂದು ಟೈಮ್ ಇಲ್ಲತ್ತು, ಯಾವುದಕ್ಕೋಸ್ಕರ ಟೈಮ್ ಇಲ್ಲತ್ತು ಆಕೆ ತಾಯಿಗೆ. ಬಟ್ ಮೋಸ್ಟ್ ಆಫ್ ಆಲ್ ದ ನಾಯ್ಸ್ ಆ್ಯಂಡ್ ಬಸ್ಟಲ್ ಆಫ್ ಒನ್ ಬಿಗ್ ಹ್ಯಾಪಿ ಫ್ಯಾಮಿಲಿ ಹ್ಯಾಡ್ ಫೆಡೆಡ್ ಇನ್ ಟು ಸೈಲೆನ್ಸ್. ಬಸ್ಟಲ್ ಮೀನ್ಸ್ ಗದ್ದಲ ಮತ್ತು ಆ ಒಂದು ಶಬ್ದಗಳಿಂದ ಕೂಡಿದಂತಹ ಒಂದು ಹೆಚ್ಚಿನ ಪ್ರಮಾಣದ ಏನು ನಮ್ಮ ಕುಟುಂಬ ಆಗಿತ್ತೋ, ಜಾಯಿಂಟ್ ಫ್ಯಾಮಿಲಿ ಆಗಿತ್ತೋ, ಈಗ ಅದೆಲ್ಲವೂ ಮರೆಯಾಯಿತು. ಕೇವಲ ಅಲ್ಲೇನು ಬರೀ ಸೈಲೆನ್ಸ್, ಮೌನ ಮಾತ್ರ ಉಳಿಯಿತು. ದ ಹೌಸ್ ಸಡನ್ಲಿ ಲುಕ್ಡ್ ಟೂ ಬಿಗ್. ಆದ್ರೆ ಈ ಹೌಸ್ ಆಕೆಗೆ ಏನು ಅನ್ಸಾಕತ್ತು, ಈಗ ಮತ್ತು ಅದು ಎಷ್ಟು ಚಿಕ್ಕದು ಅನ್ಸಾಕತ್ತಿತ್ತೋ ಅಷ್ಟು ಏನಾಗಸಾಕತ್ತು, ಬಹಳ ದೊಡ್ಡದೈತಿ ಮನೆ, ನನಗೇನು ಇಲ್ಲೇ ಅಂದರೆ ಏನೂ ಮಾಡ್ಕೊಳಕ್ಕೆ ಆಗ್ತಿಲ್ಲ, ನಾವು ಒಬ್ಬಾಕಿನ ಎಷ್ಟಂತ ಕೂಡಲಿ ಅನ್ನೋ ಅಂಥ ಒಂದು ಬೇಸರದ ಭಾವನೆ ಯಾರಿಗೆ ಬರುತ್ತೆ ಅಂತಂದರೆ ಅಂಜಲಿಗೆ ಬರುತ್ತೆ. ವೆನ್ ದ ಫೋನ್ ರ್ಯಾಂಗ್ ದ ಫಾಲೋವಿಂಗ್ ನೈಟ್. ಯಾವಾಗ ಫೋನ್ ರಿಂಗ್ ಆಕೈತೋ, ಯಾವಾಗ ಅವತ್ತಿನ ದಿನ ಫೋನ್ ರಿಂಗ್ ಆಗ್ತೈತಿ, ಫೋನ್ ರಿಂಗ್ ಆದ ತಕ್ಷಣ ಅಂಜಲಿ ಏನು ಮಾಡ್ತಾಳೆ, ಜಸ್ಟ್ ಲೈಕ್ ದೇ ಹ್ಯಾಡ್ ಎಕ್ಸ್ಪೆಕ್ಟೆಡ್ ಇಟ್ ವುಡ್. ಅದು ಅಜ್ಜ ಅಜ್ಜಿದ ಆಗಿರ್ತೈತಿ ಅಂಥೇಳಿ ಎಕ್ಸ್ಪೆಕ್ಟ್ ಮಾಡ್ಕೊಂಡ ಇಟ್ ವಾಸ್ ಅಂಜಲಿ ಹೂ ರ್ಯಾನ್ ಆ್ಯಂಡ್ ಪಿಕ್ಡ್ ಇಟ್ ಅಪ್ ಟು ಸೇ. ಪಟ್ನ ಬಂದಾಕೆ ಫೋನ್ ರಿಸೀವ್ ಮಾಡ್ತಾಳೆ, ಹೊಡ್ಕೋತ ಬಂದು ಫೋನ್ ರಿಸೀವ್ ಮಾಡ್ತಾಳೆ. ಯಾಕಂದ್ರೆ ಅದು ಅಜ್ಜ ಅಜ್ಜಿದ ಆಗಿರ್ತೈತಿ ಅಂದ್ಕೊಂಡಿರ್ತಾಳೆ. ದಾದಿ ವೆನ್ ಆರ್ ಯು ಕಮಿಂಗ್ ಬ್ಯಾಕ್. ನೀವು ಯಾವಾಗ ಬರ್ತೀರಿ ಹೇಳ್ರಿ ಅಜ್ಜ ಅಜ್ಜಿ, ನನಗಿಲ್ಲಿ ಏನಾಗತ್ತೈತಿ, ಐ ಗೆಟ್ ಬೋರ್ಡ್ ಹಿಯರ್. ನಾ ಏನು ಬಹಳ ಬೇಸರಗೊಂಡೇನಿ ನೀವಿಲ್ದ, ನನಗೆ ಯಾವಾಗ ಬರ್ತೀರಿ ಹೇಳ್ರಿ ಅಂಥೇಳಿ ಅಂಜಲಿ ಆ ಫೋನ್ ಒಳಗೆ ಕೇಳ್ತಾಳೆ. ಸೊ ಡಿಯರ್ ಚಿಲ್ಡ್ರನ್, ದಿಸ್ ಲೆಸನ್ ಶೋಸ್ ಅಸ್ how our grandparents important in our life. So be kind of them and take care of your grandparents. I hope you will do a good job for your grandparents. Thank you.